ಜಾಂಗ್ ಜಾಂಗ್. ಅಚ್ಚೆ ಬೇಡ. ಬಂದು ಮೊದಲು ಹೂ ಕೊಡ್ಬೇಕು. ಏನು ಇದು? ಏನಿದೆಲ್ಲ? ಏನೂ ಇಲ್ಲ, ಏನೂ ಇಲ್ಲ. ಏನಿದು ಸ್ಮೆಲ್? ಘಮ ಘಮ ಅಂತ ಇದೆ. ಏನಿದು? ಅದು ಗುಡ್ ನೈಟ್. ಗುಡ್ ನೈಟಾ? ಏನು ಯಾವತ್ತೂ ಇಲ್ಲದೆ ಹೊಸದಾಗಿ ಹೇಳ್ತಾ ಇದೀಯಾ ಗುಡ್ ನೈಟ್ ಅಂತ? ಅದಲ್ಲ, ಗುಡ್ ನೈಟ್ ಮ್ಯಾಟು. ಓಹೋ, ಏನಪ್ಪಾ ಇದು ನುಲಿತಾ ಇದೀಯಾ? ಏನ್ ನಾಟಕ ಮಾಡ್ತಾ ಇದೀಯಾ? ಏನ್ ಸಮಾಚಾರ? ನಾಟಕನ? ಇಲ್ಲ. ಮತ್ತಿನ್ನೇನು? ಏನಿದೆಲ್ಲ ನಿನ್ನ ವೇಷ ಭಾಷೆ? ಈ ಕಡೆ ಬಾಯ್ಲಿ, ಪಕ್ಕಕ್ ಬಾ. ಇದೇನಪ್ಪ ಇದು? ಆಪಲ್ಲು ಹಾಲು ಏನಯ್ಯ ಇದೆಲ್ಲ ತಯಾರಿನ? ಏನಿಲ್ಲ. ಮತ್ತೆ ಹಾಸ್ಪಿಟಲ್ ವಾರ್ಡ್ ತರ ಇದೆ. ಅದನ್ನೆಲ್ಲ ಜೋಡಿಸಿ ಮಕ್ಕಳಾಟ ಆಡೋಣ ಅಂತ. ಓಹ್, ಮಕ್ಕಳಾಟನ? ಜಗಜ್ಜಾಡ್ಸ್ ಒದ್ದ ಅಂತಂದ್ರೆ ಮುಖ ಪಚ್ಚಗೆ ಆಗ್ಬಿಡ್ಬೇಕು ನನ್ನ ಮಗನೇ. ಮಕ್ಕಳಾಟ ಆಡ್ತಾನಂತ. ಮಕ್ಕಳಾಟ ಯಾಕೆ? ಬಾಯಲ್ಲಿ ಒಂದು ಫೀಡಿಂಗ್ ಬಾಟ್ಲ್ ಇಟ್ಕೊಂಡ್ಬಿಡು. ಸರಿ, ಒಮ್ಮರಕ್ ಮುಗಿಸ್ದ? ಮುಗಿತಲ್ಲ. ಮತ್ತೆ ಹೋಗಿ ಮಲಕೋ. ಬರ್ಲೇ ಇಲ್ಲ. ಏನ್ ನಿದ್ರನಾ? ಅಲ್ಲ, ಅಮೂಲ್ಯ. ಅಮ್ಮು ಹೆಸರು ಹಲ್ಲು ಉದಿಸ್ಬಿಡ್ತೀನಿ. ಹೋಗಿ ಮಲ್ಕೊಳ್ಳೋ. ಹೇಳ್ದಷ್ಟು ಮಾಡು. ಇವತ್ತಿಂದ ನಾನು ಇಲ್ಲ ಮಲ್ಕೋತೀನಿ, ಗೊತ್ತಾಯ್ತಾ? ಮತ್ತೆ ಅವಳು ನಿಮ್ಮ ಅಮ್ಮನ ಜೊತೆ ಮಲ್ಕೋತಾಳೆ. ನಾನು ಓದೋದಿದೆ, ಹೋಗಿ. ನೀನು ಓದ್ ಬಾರ್ದು ಹಾಕಿರೋದು ನನಗೆ ಗೊತ್ತಿಲ್ವಾ? ಬಿಡು, ಈ ತಿಂಗಳು ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅಷ್ಟೇ. ಅಯ್ಯೋ, ಸ್ವಲ್ಪ ಸಾಕು. ಅರ್ಧ ಹಾಲಾದ್ರು. ಏಕೆ? ನಾನು ಕುಡ್ದ ಅರ್ಧ ಹಾಲು ನೀನ್ ಕುಡಿಬೇಕಾ? ನೀನ ಹೆಂಡ್ತಿನ? ಹೋಗ ಓದ್ಕೋ. ಹಾಲು ಹಣ್ಣು ರೆಡಿ ಮಾಡ್ಕೊಂಡು ಏನು ಫಸ್ಟ್ ನೈಟ್ ಮಾಡ್ಬೇಕು ಅಂತ ಇದ್ದ ಅಂತ ಕಾಣುತ್ತೆ ಮಗ. ಲೋ, ನೀವ್ ತಿಳ್ಕೊಂಡಂಗ ನನ್ನ ಪರಿಸ್ಥಿತಿ ಇಲ್ಲ ಕಣ್ರೋ. ಲೋ, ಫಸ್ಟ್ ಹಾಗೆ ಕಣೋ. ಸೆಕೆಂಡ್ ನೈಟ್ ಎಲ್ಲ ಸರಿ ಹೋಗುತ್ತೋ. ಹಾಗೆ ಕೂತಿದ್ರೆ ಹೆಂಗಿರುತ್ತೆ ಗೊತ್ತಾ? ಅವಳ ಹತ್ರ ಒಂದ್ ಮಾತಾಡಕ್ಕೂ ಆಗ್ತಿಲ್ಲ. ಫಸ್ಟ್ ನೈಟ್ ಅಂತೆ, ಫಸ್ಟ್ ನೈಟ್. ಅಪ್ಪ ತುಂಬಾ ಸ್ಟ್ರಿಕ್ಟು. ಆ ಕಡೆ ಈ ಕಡೆ ಹೋಗೋದಕ್ಕೂ ಬಿಡೋದಿಲ್ಲ. ಅಮ್ಮ ಬೇರೆ ನನ್ನ ಅವಳು ಕಾಯ್ತಾ ಇರ್ತಾರೆ. ಸೆಂಟ್ರಲ್ ನನ್ನ ತಂಗಿ ಬೇರೆ. ಹಾಗಾದ್ರೆ ನಿನ್ ಜೊತೆ ಮಲ್ಗೋದ್ ಯಾರು? ನಮ್ಮಪ್ಪ. ನಿಮ್ಮ ಅಪ್ಪನಾ? ಹೌದು ಕಣ್ರು. ಫ್ರೀಯಾಗಿ ಅವಳ ಹತ್ರ ಒಂದ್ ಮಾತಾಡಕ್ಕೂ ಬಿಡೋದಿಲ್ಲ. ನೀನು ನಿನ್ ಹೆಂಡತಿ ಜೊತೆ ಮಾತಾಡ್ಬೇಕು ಅಷ್ಟೇ ತಾನೇ? ಹೌದು. ಒಂದ್ 5 ನಿಮಿಷ ಅವಳ ಜೊತೆ ಮಾತಾಡ್ಬೇಕಲ್ಲೋ. ಅದಕ್ಕೊಂದ್ ದಾರಿ ಇದೆ. ಏನದು? ನಮ್ಮ ಅಪ್ಪನ್ ಸೆಲ್ ದಾರಿ. ಅಯ್ಯೋ, ನಮ್ಮಮ್ಮ ಆಗ್ಲೇ ಅತ್ತೆ ಕಿರ್ಕೊಳ್ಳೋ ಸ್ಟಾರ್ಟ್ ಮಾಡ್ಬಿಟ್ಲಾ? ನೋಡು, ಈ ತರ ಎಲ್ಲ ಕೆಲಸ ಮಾಡ್ಬೇಡ. ನಿನ್ ಕೈಲಿರೋ ಸಾಫ್ಟ್ನೆಸ್ ಎಲ್ಲ ಹೋಗ್ಬಿಡುತ್ತೆ. ನೋಡು, ನಿಂಗೆ ಮೊಬೈಲ್ ಫೋನ್ ತಂದಿದ್ದೀನಿ. ಇದನ್ನ ಹ್ಯಾಗ್ ಆನ್ ಮಾಡೋದು, ಹ್ಯಾಗ್ ಆಫ್ ಮಾಡೋದು ಅಂತ ಈ ಚೀಟಿಲಿ ಬರ್ತಿದ್ದೀನಿ. ರಾತ್ರಿ ಅಪ್ಪ ಅಮ್ಮ ಎಲ್ಲಾರು ಮಲಗಿದ ಮೇಲೆ ನನ್ಗೆ ಫೋನ್ ಮಾಡ್ತೀಯಾ? ಮಾಡ್ತೀಯ ತಾನೆ? ಮೇಷ್ಟ್ರೆ, ಅಮೂಲ್ಯ, ಏನಮ್ಮ ಬಂದೆ? ನನಗೊಂದು ಸಹಾಯ ಮಾಡ್ಬೇಕು. ಡೈವರ್ಸ್ ಕೊಡ್ಸ್ಬೇಕಾ? ಬಿಡ್ತಾನೆ. ಮಚ್ಚೇರು ನಾಲ್ಗಿಲಿ ಹಾಗೆಲ್ಲ ಹೇಳ್ಬೇಡಿ ಮೇಷ್ಟ್ರೆ. ನಾಳೆನೆ ಅವ್ರ ಬರ್ತಿದೆ. ನಾನು ಅವ್ರಿಗೆ ಕೊಡೋದಕ್ಕೆ ಒಂದು ಒಳ್ಳೆ ಗಿಫ್ಟ್ ಬೇಕು. ಈ ಹುಂಡಿಲಿ ಎಷ್ಟು ದುಡ್ಡಿದೆಯೋ ನನಗೆ ಗೊತ್ತಿಲ್ಲ. ತಂದ್ಕೊಡ್ತೀರಾ? ಖಂಡಿತವಾಗ್ಲೂ ತಂದ್ಕೊಡ್ತೀನಮ್ಮ. ಒಂದ್ ಹೆಂಡತಿ ಗಂಡನಿಗೆ ಎಂತ ಒಳ್ಳೆ ಗಿಫ್ಟ್ ತಂದ್ಕೊಡ್ಬೇಕು ಅಂತದ್ದನ್ನೇ ತಂದ್ಕೊಡ್ತೀನಿ. ಬರ್ಲ ಮೇಷ್ಟ್ರೆ? ಇದವ್ರಿಗೆ ಗೊತ್ತಾಗ್ಬಾರ್ದು. ಒಳ್ಳೇದಮ್ಮ. ಅಯ್ಯೋ, ಅಪ್ಪ ಅಮ್ಮ ಬಂದ್ಬಿಡ್ತಾರೆ. ದೇವಸ್ಥಾನಕ್ಕೆ ಹೋಗಿದ್ದಾರೆ. ಬಾಯಲ್ಲಿ ರೇವತಿ ಸ್ನಾನ ಮಾಡ್ತಿದ್ದಾಳೆ. ಚಿಲ್ಕ ಹಾಕಿದ್ದೀನಿ. ಏನದು? ನನ್ನ ಪ್ರೆಸೆಂಟೇಷನ್
ನಿಮ್ ಬರ್ತ್ಡೇಗೆ. ನಿನ್ ಕನ್ಸೇನು ಅಂತ ಈಗ ನನಗೆ ಗೊತ್ತಾಯ್ತು. ಹೈ ಹೀಲ್ ಶೂ, ಫೇರ್ ಅಂಡ್ ಲವ್ಲಿ, ಬುಲ್ ವರ್ಕರ್, 6 ಅಡಿ ಎತ್ತರ, ಅಗಲವಾಗಿರೋ ಎದೆ, ಮುದ್ದಾಗಿರೋ ಮುಖ ಇರೋ ಗಂಡ ಸಿಗ್ಬೇಕು ಅಂತ ನೀನು ಆಸೆ ಪಟ್ಟಿರ್ಬೇಕಲ್ಲ. ಇದೆಲ್ಲ ಯೂಸ್ ಮಾಡಿದ್ರು ನಾನು ಆತರ ಆಗಕ್ಕಾಗಲ್ಲ. ಆದ್ರೆ ಅಗಲವಾದ ಎದೆ ಎಲ್ಲಿದ್ರು ಅಮ್ಮನ್ ಪ್ರೀತಿ ಮಾಡೋಕೆ ಒಳ್ಳೆ ಹೃದಯ ಇದೆ. ಮುಖನೇ ನೋಡದೆ ಮದ್ವೆ ಆಗಿರೋ ನಿನಗೆ ನಾನು ಖಂಡಿತ ಇಷ್ಟ ಆಗಿರಲ್ಲ ಅಲ್ವಾ? ಅಯ್ಯೋ ಇಲ್ಲ ರೀ, ನನಗೆ ಯಾವ ಆಸೆನೂ ಇಲ್ಲ. ಇದು ನಾನ್ ತಂದಿದ್ದಲ್ಲ, ಶ್ಯಾಮಣ್ಣ ಮೇಷ್ಟ್ರಿಗೆ ದುಡ್ಡು ಕೊಟ್ಟು ತರಿಸಿದ್ದು. ಅದ್ರಲ್ಲಿ ಏನಿದೆ ಅಂತ ನನಗ್ ಗೊತ್ತಿಲ್ಲ ರೀ. ಏಯ್, ಇದೇನಿದೆ ಅಳ್ತಾ ಇದೆಯಾ? ನಾನು ಸುಮ್ಮನೆ ತಮಾಷೆಗೆ ಹೇಳ್ದೆ ಅಷ್ಟೇ. ಇಷ್ಟಕ್ಕೂ ಆ ಗಿಫ್ಟ್ ಅಂದ್ರಲ್ಲ ಶ್ಯಾಮಣ್ಣ ಮೇಷ್ಟ್ರು, ಅವ್ರಿಗೆ ಸರಿಯಾದ ಗಿಫ್ಟೇ ಕೊಡ್ತೀನಿ. ಸದ್ಯಕ್ಕೆ ನನಗ್ ಕೊಡೋ ಗಿಫ್ಟ್ ಕೊಟ್ಬಿಡು. ಕೊಡ್ತೀಯಾ? ನಾನು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಸಾಯ್ತಾ ಇದ್ರೆ ನನಗೆ ಚೆಂಡೆ ಹಣ್ಣು ತಿನ್ಸ್ತಾ ಇದ್ಯಾ? ಇವತ್ತಿನ ಹುಟ್ಟೆಲ್ಲ ಹಾಕ್ಸ್ಬಿಡ್ತೀನಿ. ಇವತ್ತಿನಿಂದ ನಾವಿಬ್ರು ತಂದೆ ತಾಯಿ ಮನೆಯಲ್ಲಿ ಇರೋವಾಗ್ಲಿ ಇಲ್ಲದೆ ಇರೋವಾಗ್ಲಿ ಒಬ್ಬರನ್ನೊಬ್ರು ನೋಡೋದಿಲ್ಲ, ಮಾತಾಡೋದಿಲ್ಲ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ.